ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ಸು. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿರ್ತಾ ಭಾವಿಸ್ತಾ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ್ತಾ ನಾನು ಮಾಡೋ ಒಂದೊಂದು ವೀಡಿಯೋ ನಿಮ್ಮ ನೋಟಿಫಿಕೇಷನ್ ಆಗಿ ಹೊರಗೆ ಬರುತ್ತೆ. ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ವ್ಯಾಲ್ಯೂಬಲ್ ಲೈಕ್ ಬಂದುಬಿಟ್ಟು ನಮಗೆ ನೆಕ್ಸ್ಟ್ ವೀಡಿಯೋ ಆಗಲಿ ನೆಕ್ಸ್ಟ್ ಡಿಸೈನ್ ಆಗಲಿ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನು ಅಂತಂದರೆ ಒಂದು ಕ್ರೋಶಾ ಡಿಸೈನೇ. ನೀಡಲ್ ನೋಡ್ತಾ ಇದ್ದೀರಾ, ನೀಡಲ್ ನಂಬರ್ 10 ತುಲಿಪ್ ನೀಡಲ್ ತೊಗೊಂಡಿದ್ದೀನಿ. ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಲೇಸ್ ಮೇಲೆ ತೋರಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ 6 ಟನ್ಸ್ ಥ್ರೆಡ್ ತಗೊಂಡಿದ್ದೀನಿ. ಅದನ್ನು ಲೇಸ್ ಬ್ಯಾಕ್ ಸೈಡ್ ಇಟ್ಟು ಲಾಕ್ ಮಾಡ್ಕೊಳ್ಳೋಣ. 1 or 2 ಲಾಕ್ ಮಾಡ್ಕೊಳ್ಳಿ, ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ. ತುಂಬ ಈಸಿ ಇದೆ ಡಿಸೈನು, ಟ್ರೈ ಮಾಡಿ ನೋಡಿ. 2 ಸ್ಟೆಪ್ಸಲ್ಲಿ ಡಿಸೈನ ನಾವು ಕಂಪ್ಲೀಟ್ ಮಾಡ್ಬೋದು. ವಿತಿನ್ 1 or 2 hours ಒಳಗಡೆ ಕಂಪ್ಲೀಟ್ ಆಗುತ್ತೆ. ಸೊ ಲಾಕ್ ಆದ ನಂತರ ಒಂದು 3 ಚೈನ್ ಹಾಕ್ಕೊಳ್ಳೋಣ. ಈ ಥರ ಚೈನ್ ಹಾಕ್ಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ನೀಟಾಗಿಟ್ಟು ಒಂದು ಲಾಕ್ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡ್ ಇನ್ಸೆಟ್ ಮಾಡೋಣ. ಇವತ್ತು ನಾನು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಫ್ಲವರ್ ಬೀಡಲ್ಲೇ ಚಿಕ್ಕ ಬೀಡ್ ಯಾವುದಿದೋ ಅದು ತೊಗೊಂಡಿದ್ದೀನಿ. ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದ್ರೂ ಇನ್ಸೆಟ್ ಮಾಡ್ಕೋಬೋದು. ಈವನ್ ನೀವು ಇಲ್ಲಿ ಬೀಡ್ಸ್ ಕೂಡ ಇನ್ಸೆಟ್ ಮಾಡ್ಬೋದು. ಲೈಕ್ ಗೋಲ್ಡ್ ಬೀಡ್ ಆಗಲಿ, ಇಲ್ಲಾಂದರೆ ಪರ್ಲ್ ಆಗಲಿ, ಬೀಡ್ಸಲ್ಲೇ ತುಪ್ಪ ವೆರೈಟಿ ಇದೆಯಲ್ಲ, ಅದರ ಯಾವ್ದು ಬೇಕಾದ್ರೂ ಇನ್ಸೆಟ್ ಮಾಡ್ಬೋದು. ಬಟ್ ಫ್ಲವರ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಫ್ಲವರ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಫ್ಲವರ್ ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ. ಬಟ್ ಬೀಡ್ ಲಾಕ್ ಆಗ್ತಿರೇ ನೀವು ಮಾಡಿದ್ರಂದರೆ ಇನ್ನೂ ಸ್ವಲ್ಪ ಚೆನ್ನಾಗೇ ಬರುತ್ತೆ. ಸೊ ನೀವೇನು ಮಾಡ್ತೀರಂದ್ರೆ ಬೀಡ್ ಇನ್ಸೆಟ್ ಮಾಡಿದ ತಕ್ಷಣ ಒಂದು ಸರಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಕ್ರಾಸ್ ಟೈಪಲ್ಲಿ ನೀಡಲ್ ಇಟ್ಕೊಂಡು, ಇವಾಗ ನಾನು ತೋರಿಸಿದ್ದೀನಿ ನೋಡಿ, ಆ ಥರ ಕ್ರಾಸ್ ಟೈಪಲ್ಲಿ ನೀಡಲ್ ಇಟ್ಕೊಂಡು ನೀಡಲ್ನ ಬಂದು ಲೇಸಿಗೆ ಇನ್ಸೆಟ್ ಮಾಡಿ ದಾರನ ತಂದು ದಾರನ ಫುಲ್ ಮೇಲೆವರೆಗೂ ಅಂದರೆ ಬೀಡಿದೆಯಲ್ಲ ಈ ಲಾಸ್ಟಲ್ಲಿ ನೋಡಿ ಈ ಥರ ತೊಗೊಬಂದು ಲಾಸ್ಟ್ವರೆಗೂ ಈ ಥರ ತಂದು ಎರಡು ಲೂಫ್ ಅಲ್ಲೊಂದು ತೆಗೆದು 3 ಚೈನ್ ಹಾಕಬೇಕಾಗುತ್ತದೆ. ಈ ಥರ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನೋಡಿ. ನಿಮಗೆ ಬ್ಯಾಕ್ ಸೈಡ್ ಒಂದು ಲೈನ್ ಅಂದರೆ ಒಂದು ಥ್ರೆಡ್ ಬಂದಿದೆ, ಅದನ್ನು ಹಿಂದೆಯಿಂದ ಸರಿ ಮಾಡ್ಕೊಳ್ಳಿ. ಅಂದರೆ ನಾವು ನೆಕ್ಸ್ಟ್ ಚೈನ್ ಹಾಕ್ತಾ ಅದು ಕವರ್ ಆಗಿಬಿಡುತ್ತೆ. ಈಗ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾವೇನದು ಇವಾಗ ಕ್ರಾಸಾಗಿ ಇವಾಗ ಲಾಕ್ ಮಾಡಿದ್ವೋ ಅದರ ಒಳಗಡೆಯಿಂದ ಬಿಟ್ಟು ದಾರನ ತಂದು 3 ಲೂಫ್ ಆಗಿರುತ್ತೆ. ಆಗ 2 ಲೂಫಲ್ಲೊಂದು ಅಂತ 2 ಟೈಮ್ಸ್ ಮಾಡ್ತೀವಿ. ಹಾಗೇನು ತೋರಿಸಿ ನೋಡಿ. ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ದಾರ ಒಳಗಡೆ ಬಿಟ್ಟು ದಾರನ ತಂದು 3 ಲೂಫ್ ಆಗಿರುತ್ತೆ. 2 ಲೂಫಲ್ಲೊಂದು ಅಂತ ನೋಡಿ ತಂದೆ. 2 ಲೂಫಲ್ಲೊಂದು ಇದೇ ಥರ ನೀವು ಅದು ಫುಲ್ ನಾವೇನದು ಕ್ರಾಸಾಗಿ ಲಾಕ್ ಮಾಡಿದ್ದೀವಲ್ಲ ಅದು ಫುಲ್ ಕವರ್ ಆಗೋವರೆಗೂ ನೀವು ಹಾಕೋಬೋದು. ಮೋರ್ ದೆನ್ 8 ಬರ್ಬೋದು ಅಂತ ಅಂದ್ಕೊಳ್ತೀನಿ. 7 or 8 ಬರ್ಬೋದು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ಅದೆಷ್ಟು ಹಿಡಿಸುತ್ತೋ ಅಷ್ಟು ನೋಡಿ ನೀವೇ ಲಾಕ್ ಮಾಡಬೇಕಾಗುತ್ತೆ. ಸೊ ನಾನು ಫುಲ್ ಆದಮೇಲೆ ತೋರಿಸ್ತೀನಿ ರೀ ನಿಮಗೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಕಂಪ್ಲೀಟ್ ಆಗಿದೆ. ಹೇಳ್ದಂಗೆ ಕರೆಕ್ಟಾಗಿ 8 ಹಿಡಿಸುತ್ತೋ ಅಂದರೆ ನಾವೇನು ಲಾಕ್ ಮಾಡಿದ್ವೋ ಚೈನು, ಆ ಚೈನ್ ಫುಲ್ಲು
ಕಂಪ್ಲೀಟ್ ಆಗೋದಕ್ಕೆ ಕವರ್ ಆಗೋದಕ್ಕೆ 8 ಕಂಬ ಅನ್ನೋದು ಇಡಿಸಿದೆ ನೋಡಿ. ಇದು ಕ್ರಾಸಾಗಿ ಬರುತ್ತೆ ಸ್ಲ್ಯಾಂಟಿಂಗ್ ಆರ್ಚ್ ಥರ. ಈಗ ಮುಗಿದ್ಮೇಲೆ ಅಂದರೆ 8ನೇ ಚೈನ್ ಹಾಕಿದಾದ್ಮೇಲೆ ಅದೆಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಲಾಕ್ ಮಾಡೋಣ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಹಾಗೇನೀಗ 3 ಚೈನ್ ಹಾಕಿ ಈ ಥರ ಎಲ್ಲಿ ಬರುತ್ತೆ ನೋಡಿ ಲಾಕ್ ಮಾಡ್ಬೋದು. ತುಂಬ ಈಸಿ ಇದೆ. ನೀವು ಮಾಡಿದ್ದೀರಂದರೆ ತುಂಬ ಬೇಗನೆ ಆಗುತ್ತೆ ಕೂಡ. ಒಂದು ಸಾರಿ ಕ್ಲೀನಾಗಿ ನೋಡ್ಕೊಂಡಿದ್ದೀರಂದರೆ ತುಂಬ ಬೇಗನೆ ಆಗುತ್ತೆ ಕೂಡ. ಅದೇನೀಗ 3 ಚೈನ್ ಹಾಕಿದೆ ಅದು ಬಂದು ನಾವು ಕುಚ್ಚು ಕಟ್ಟೋಕ್ಕೆ ಅಂತ ಹಾಕ್ಕೊಂಡಿರೋದು. ಇವಾಗ ನೆಕ್ಸ್ಟ್ ಡಿಸೈನ್ ಮಾಡೋಕ್ಕೆ ಅಂತ ಸ್ವಲ್ಪ ದಾರನ ಮೇಲೆ ಮಾಡಿ ಬೀಡ್ ಇನ್ಸೆಟ್ ಮಾಡೋಣ. ನಾನು ಹೇಳಿದಾಗೆ ನೀವು ಇಲ್ಲಿ ಯಾವ ಬೀಡ್ ಕೂಡ ಇನ್ಸೆಟ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಂದರೆ ನಾನು ನಾನು 6 strands ಥ್ರೆಡ್ ತಗೊಂಡಿದ್ದೇನೋ ಅದು ಬಂದು ಡಬಲ್ ಕಲರ್ ಮಾಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋಕ್ಕೋಸ್ಕರ. ನೋಡಿ, ಬೀಡ್ ಇನ್ಸೆಟ್ ಆದಮೇಲೆ ಕ್ರಾಸ್ ಆಗಿ ನೀಡಲ್ಲಿ ಇಟ್ಕೊಂಡು ಲೇಸ್ ಮೇಲೆಯಿಂದ ಲಾಕ್ ಮಾಡಿ ದಾರನ ತಂದು 2 ಲೂಪ್ ಆಗಿರುತ್ತೆ, ಒಂದರಲ್ಲಿ ಒಂದು ಸರಿ ಇನ್ನೊಂದರಲ್ಲಿ ಇನ್ನೊಂದು ಸರಿ ಅಂತ ತೆಗೆದು 3 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾವೇನು ಲಾಕ್ ಮಾಡಿದೆವೋ ಆ ದಾರದ ಮಧ್ಯೆ ದಾರ ತಂದು 2 ಲೂಪ್ ಅಲ್ಲೊಂದು 2 ಲೂಪ್ ಅಲ್ಲೊಂದು ಅಂತ ಈಗ ನಾವು ಕಂಬ ಮಾಡ್ತಾಯಿದ್ದೀವಿ. ಇದೇ ಥರ ಫುಲ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಇರುತ್ತೆ. ನಾನು ಫುಲ್ ಮುಗಿಸ್ಬಿಟ್ಟು ಅಂದರೆ 8 ಕಂಬನೂ ಹಾಕಿ ಲಾಕ್ ಕೂಡ ಮಾಡಿ ಕೊನೆಗೆ ಬಂದೆ. ಈಗ 3 ಚೈನ್ ಹಾಕಿ ಕುಚ್ಚು ಕಟ್ಟೋಕ್ಕೆ ಅಂತೇಳ್ಬಿಟ್ಟು ಲಾಕ್ ಮಾಡಿಬಿಟ್ಟು 3 ಚೈನ್ ಹಾಕಿ ಆ್ಯಸ್ ಯೂಶ್ವಲ್ ಸ್ವಲ್ಪ ದಾರ ಬಿಟ್ಬಿಟ್ಟು ಕಟ್ ಮಾಡಿ ತೆಗಿಯೋಣ. ತುಂಬ ಈಸಿ ಇದೆ, ಟ್ರೈ ಮಾಡಿ. ತುಂಬ ಈಸಿಯಾಗಿ ಸೂಪರಾಗಿ ಮಾಡ್ಬೋದು ಕೂಡ ನೀವು ಕೂಡ. ಎಷ್ಟು ಚೆನ್ನಾಗಿದೆ ನೋಡಿದ್ರಾ? ಈಗ ಇದೇ ಫೈನಲ್ ಔಟ್ಕಮ್. ಅಂದರೆ ಕುಚ್ಚು ಕಟ್ಬಿಟ್ಟು ಇನ್ನೂ ಹೆಂಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿದ್ರಲ್ಲ ಕುಚ್ಚು ಕಟ್ಟಿದ್ಮೇಲೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಾಂಟ್ರಾಸ್ಟಾಗಿ ಆರೆಂಜ್ ಕಲರ್ನ ಕಟ್ಟಿದ್ದೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು ಥ್ರೆಡ್ ಬಂದು ಡಬಲ್ ಥ್ರೆಡ್ ಹಾಕಿದ್ದೀನಿ ಅಂತ ಹೇಳಿದ್ದೆ ನಾನು. ನಿಮ್ಗೆ ಸ್ವಲ್ಪ ಯುನೀಕಾಗಿ ಕಾಣಿಸ್ಲಿ ಅನ್ನೋಕ್ಕೋಸ್ಕರ ಲೈಟ್ ಗ್ರೀನು ಅಂದರೆ ಪ್ಯಾರೆಟ್ ಗ್ರೀನು ವಿತ್ ವೈಟ್, ಹಾಫ್ ವೈಟ್ ಅಂತ ಹೇಳ್ತಾರೆ. ಅಂದರೆ ಸ್ಕೆಚ್ ಪೆನ್ನಲ್ಲೆಲ್ಲ ಬರ್ತದಲ್ಲ ನಮಗೆ ಲಾಸ್ಟಲ್ಲಿ ವೈಟ್ ಕಲರ್ ಅಂತ, ಆ ಕಲರ್ ಎರಡೂ ಮಿಕ್ಸ್ ಮಾಡಿ ನೀಟಾಗಿ ಕಾಣಿಸುತ್ತೆ, ಅಂದರೆ ಸ್ವಲ್ಪ ಯುನೀಕಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಇದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಗೈಸ್, ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೇಳಿದಾಗೆ 1 or 2 hours ಒಳಗಡೆ ಇದು ಕಂಪ್ಲೀಟ್ ಆಗುತ್ತೆ. ನಿಮಗೆ ಯೂಸ್ಫುಲ್ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಕೂಡ. ಅರ್ಥ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು. ಸೊ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.